ಈ ಬೈಕ್ ಸಿಕ್ಕಿದ್ಮೇಲಿಂದ ನನಗೆ ಯಾವ ರಿವ್ಯೂ ವಿಡಿಯೋನ ಮಾಡಬೇಕಂತಲೇ ಅನ್ನಿಸ್ತಾ ಇಲ್ಲ. ವ್ರಾಂಗರ್ 400 ಕೂತ್ಬಿಟ್ಟು ಹೈಟ್ ನೋಡೋಣ. ಸೀಟ್ ಇದ್ದರೆ ನಿಮಗೆ ತೊಂದರೆ ಇಲ್ಲ, ಕಾಲು ಎತ್ತಿಸುತ್ತೆ. ಬಟ್ ನೀವೇನಾರು ಫುಲ್ಲ ಇದ್ದರೆ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಟ್ರಿಪಲ್ ರಶ್ ಕನ್ನಡ. ನಾವಿವತ್ತು ಕಪೋಲಿಯಲ್ಲಿ ಇದ್ದೀವಿ. ಸೊ ಇಲ್ಲಿ ಟ್ರೈಯಂಫ್ ಅವ್ರದ್ದು ಹೊಸ ಬೈಕ್ ಲಾಂಚ್ ಮಾಡಿದ್ದಾರೆ, ದ ಸ್ಪೀಡ್ 400 ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇಂಟರ್ನೆಟ್ ಪೂರ್ತಿ ಅದೇನೇ ನ್ಯೂಸು. ಸೊ ನಾವಿವತ್ತು ಟೆಸ್ಟ್ ರೈಡ್ ಮಾಡ್ತಾಯಿದ್ದೀವಿ ಬೈಕ್ನ. ಆ್ಯಕ್ಚುಲಿ ಮುಂಬೈಯಿಂದ ಕಪೋಲಿ ಬಂದು ಇಲ್ಲಿಂದ ನಾವು ಆ್ಯಕ್ಚುಲಾಗಿ ಇವತ್ತು ಪುಣೆ ಕಡೆ ಹೋಗ್ತಾಯಿದ್ದೀವಿ. ಸೊ ವಿ ವಿಲ್ ಬಿ ರೈಡಿಂಗ್ ದಿಸ್ ಬ್ಯೂಟಿಫುಲ್ ಬೀಚ್. ಸಖ ಚೆನ್ನಾಗಿದೆ ನೋಡೋದಕ್ಕೆ, ಓಡಿಸೋದಕ್ಕೂ ಹಾಗೆ ಇರ್ತಾ ಫೀಲ್ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಏನಂದರೆ ಮಧ್ಯ ಲೋನಾವಾಲ ಆ ಥರ ಒಳ್ಳೆ ಸೀನಿಕ್ ರೂಟ್ ಸಿಗುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡೋಣ ವ್ಲಾಗಲ್ಲಿ. ಪ್ರಾಪರ್ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಏನಂದರೆ ಈ ವಿಡಿಯೋ ನೀವು ಆಲ್ರೆಡಿ ಒಂದು ವಿಡಿಯೋ ನೋಡಿರ್ತೀರ, ಆದಮೇಲೆ ಬರ್ತಾ ಇರುತ್ತೆ. ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಬಂದಿದೆ, ಇದಕ್ಕೆ ಮುಂಚೆನೇ ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಅದರಲ್ಲಿ ಪ್ರಾಪರ್ ರಿವ್ಯೂ ಡೀಟೇಲ್ಸ್ ಎಲ್ಲ ಹೇಳಿರ್ತೀನಿ. ಇದು ಮೋರ್ ಲೈಕ್ ಎ ಟ್ರಾವೆಲಿಂಗ್ ವ್ಲಾಗ್. ಸೊ ನಮ್ಮ ಜೊತೆ ಕಾರ್ತಿಗನ್ ಜಿಕ್ಸರ್ ಕಿಡ್ ಅವ್ರು ಕೂಡ ಇದ್ದಾರೆ ಜೊತೆಗೆ. ಸೊ ವಿಲ್ ಬಿ ಹ್ಯಾವಿಂಗ್ ಫನ್ ಟುಡೇ. ಒಂದು ಕಾರಲ್ಲಿ ಒಟ್ಟಿಗೆ ಶೂಟು ಗೀಟು ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೊಗೊಳ್ತಾ ಹಂಗೆ ಎಂಜಾಯ್ ಮಾಡ್ಕೊಳ್ತಾ ರೈಡ್ ಮಾಡಿ ಬರ್ತೀವಿ. ಸುತ್ತಲೂ ಇನ್ನೊಂದು ಸಲ ನೋಡೋಣ ಲುಕ್ಕು, ಆಮೇಲೆ ಕೊಳೆ ಆಗ್ಬಿಡುತ್ತೆ. ಅದಕ್ಕೇ ಇಲ್ಲಿ ನೋಡಿ ಇದು ಹೇಗಿದೆ ಲೈಟು. ಇದು ಹೆಡ್ಲೈಟು ಹೈ ಬೀಮ್ ಹಾಕ್ತೀನಿ ಒಂದು ಸಲ. ಸಖತ್ ಚೆನ್ನಾಗಿ ಕಾಣ್ತಾ ಇದೆ ಗಾಡಿ. ಎಕ್ಸಾಸ್ಟ್ ನೋಟ್ ಒಂದು ಸಲ ಕೇಳೋದಾ? ಕ್ರೇಜಿ. ಟ್ರಾಟ್ನರ್ ಕೂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಅವರು ಬ್ಲೂ ಕಲರ್ ಗಾಡಿ ರೈಡ್ ಮಾಡ್ತಾರೆ, ಕ್ಯಾಸ್ಪಿಯನ್ ಬ್ಲೂ ಕಲರ್ ಹೆಲ್ಮೆಟು ಮ್ಯಾಚಿಂಗು. ನಮ್ಮದು ರೆಡ್ ಗಾಡಿ, ರೆಡ್ ಹೆಲ್ಮೆಟು ಮ್ಯಾಚಿಂಗು. ಆಯ್ತಲ್ಲ ಸೆಟ್ಲು. ಯೋ ವಾ ಸಾಕತ್ತೈತೆ ಗುರು ಗಾಡಿ ಇದು. ನೋಡಿ ಮುಂದೆ ಏನು ಕಾಣ್ತಾ ಇದೆ, ಫುಲ್ಲು ಗ್ರೀನ್ರಿ, ಬೆಟ್ಟ ಗುಡ್ಡಗಳೇ ಇರೋದು ಇಲ್ಲಿ ಸುತ್ತಲೂ. ರೈಟು ಲೆಫ್ಟು ಸ್ಟ್ರೈಟು ಎಲ್ಲ ಕಡೆ. ನಾವಿವಾಗ ಸಖತ್ ಸೀನಿಕ್ ರೂಟಲ್ಲಿ ಹೋಗ್ತೀವಿ. ಸೊ ಶುರು ಮಾಡೋಣ ಬನ್ನಿ ಬಾಯ್ಸ್ ರೈಡು. ಆಹಾ, ಅಂತೂ ಈ ಸೀನಿಕ್ ರೂಟ್ಗೆ ಎಂಟ್ರಿ ಆಗ್ಬೇಕು. ಈ ಲೋನಾವಾಲ ಇದೆ ನೋಡಿ ಜಾಗ, ಅಲ್ಟಿ ಜಾಗ. ಆ್ಯಕ್ಚುಲಿ ಈ ಕಡೆ ಸೈಡ್ ತುಂಬ ಜನಕ್ಕೆ ಐಡಿಯಾ ಇರಲ್ಲ, ಮಹಾರಾಷ್ಟ್ರ ಸೈಡು ಟ್ರಿಪ್ ಬಂದ್ರೂ. ಅಂದರೆ ಪುಣೆ ಹತ್ರ ಲವಾಸ, ಲೋನಾವಾಲ ಈ ಜಾಗಗಳೆಲ್ಲ ಸಕ್ಕತ್ತಾಗಿದೆ. ನಾನು 2015ರಲ್ಲಿ KTM RC90ಯಲ್ಲಿ ಈ ಕಡೆ ರೈಡ್ ಮಾಡಿ ಆವಾಗ ಎಲ್ಲ ಸುಮಾರು ಲೊಕೇಶನ್ಸ್ ಎಲ್ಲ ಓಡಾಡಿದೆ. ಸೊ ಸವಿ ನೆನಪುಗಳು ಈ ಕಡೆನೂ ಇದೆ. ನಾಟ್ ದ ಫಸ್ಟ್ ಟೈಮ್ ನಾವು ಈ ಕಡೆ ಬರ್ತಾ ಇರೋದು. ಒಳ್ಳೆ ಬ್ಯೂಟಿಫುಲ್ ಸ್ಪಾಟು, ಸೀನಿಕ್ ವ್ಯೂ. ಸ್ಪೆಷಲಿ ಮಾನ್ಸೂನಲ್ಲಿ ಬಂದ್ರಂತೂ ನೀವು ಈ ಚಿಟ್ಕೋ ಮಳೆ ಜೊತೆಗೆ ನೀವು ಲಶ್ ಗ್ರೀನ್ ಅಂತಾರಲ್ಲ, ಆ ಹಸಿರನ್ನು ನೋಡ್ಬೋದು. ಸಖತ್ ಚೆನ್ನಾಗಿದೆ ಮಾತ್ರ. ನಾನು ಆನೆಸ್ಟಾಗಿ ಹೇಳ್ತೀನಿ, ಈ ಬೈಕ್ ಸಿಕ್ಕಿದ್ಮೇಲಿಂದ ನನಗೆ ಯಾವ ರಿವ್ಯೂ ವಿಡಿಯೋನೋ ಮಾಡಬೇಕಂತಲೇ ಅನ್ನಿಸ್ತಾ ಇಲ್ಲ. ಆ ವೆದರ್ಗೂ ಈ ಗಾಡಿ ಕಡಕ್ಕಾಗಿರೋದಕ್ಕೂ ಇಂಥ ಒಂದು ಲೊಕೇಶನಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇರೋದು ಸುಖನೋ ಸುಖ. ಯಾವ ನನ್ನ ಮಗ ರಿವ್ಯೂ ವಿಡಿಯೋ ಮಾಡ್ಕೊಂಡು ಕೂತ್ಕೊಂತ ಅನ್ಗರು ನಿಲ್ಲಿಸ್ತಾನೆ ಇಲ್ಲ, ನಾನು ಹೊಡಿತಾ ಇದ್ದೀನಿ. ಬಟ್ ಆ್ಯಕ್ಚುಲಿ ಹಾಕ್ಕೊಂಡು ರುಬ್ತಾ ಇರ್ಬೋದು. ನಿಮಗೆ ಸೇಫ್ಟಿಗೆ ಅಂತ ಹೇಳಿ ABS ಇದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಮುಂದೆ ಏನು ಬೆಟ್ಟ ಕಾಣ್ತಾ ಇದೆ, ನಾವು ಅದನ್ನೇ ಹತ್ತಬೇಕು. ಲೋನಾವಾಲಾಗೆ ಜಸ್ಟ್ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ. ಅಲ್ಲಿ ಕೆಳಗಡೆ ನಿಮ್ಗೆ ಏನು ಕಾಣ್ತಾ ಇದೆ ಅದು ಆ್ಯಕ್ಚುಲಿ ಎಕ್ಸ್ಪ್ರೆಸ್ ವೇ, ಮುಂಬೈ ಪುಣೆ ಎಕ್ಸ್ಪ್ರೆಸ್ ಹೈವೇ ಇದು ಫುಲ್ಲು. ನಮ್ಮ ಬೆಂಗಳೂರು ಮೈಸೂರು ಹೈವೇ ಇದೆಯಲ್ಲ ಎಕ್ಸ್ಪ್ರೆಸ್ಸು, ಹಂಗೇನೆ ಅದು. ಇದೆಲ್ಲ ಬೈಕ್ಸ್ಗೆಲ್ಲ ಅಲ್ಲಿ ಅಲೋ ಇರೋಲ್ಲ ನೋಡಿ. ಅಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ವೇ ಇದೆ ಹಿಂಗೆ. ಅಂದರೆ ಈ ಬೇರೆ ಸ್ಟೇಟ್ಗಳಲ್ಲೂ ಹಿಂಗೆ ಇರುತ್ತೆ. ನಮ್ಮ ಕಡೆ ಮಾಡಿದ್ರೆ ಜನ ಬರೀ ಕಿರಿಕ್ ಮಾಡ್ತಾರೆ, ಬೇರೆ ಸ್ಟೇಟಲ್ಲಿ ಹಿಂಗೆ ಮಾಡಿದ್ರೆ ಖುಷಿ ಪಡ್ತಾರೆ, ಅಷ್ಟೇ ಡಿಫ್ರೆನ್ಸು. ಎಂಥ ಸ್ಪಾಟ್ ಇದು ಅಂದರೆ ಅನ್ಫಾರ್ಚುನೇಟ್ಲಿ ಏನೂ ಕಾಣೋದೇ ಇಲ್ಲ ನಿಮಗೆ. ಸೊಳ್ಳೆ ಸೀನಿಕ್ ರೂಟ್ ಇದು, ಫುಲ್ಲು ಫಾಗು. ನಾನು ಅವಾಗ ಬಂದಾಗೂ ಹಂಗೆ ಆಗ್ಬಿಟ್ಟಿತ್ತು, ಇವಾಗೂ ಹಂಗೆ. ವೆರಿ ಬ್ಯಾಡ್. ಸೊ ಇವಾಗ ನಾವು ಆ್ಯಕ್ಚುಲಿ ಲೋನಾವಾಲ ಪಾಸ್ ಆಗ್ತಾಯಿದ್ದೀವಿ. ಪಾಸಿಂಗ್ ಥ್ರೂ ಲೋನಾವಾಲ. ಎಲ್ಲ ಫುಲ್ಲು ಸೀನ್ರಿ ಇರೋ ರೂಟ್ಗಳೇ. ಏನಂದರೆ ನಮಗೆ ಚಾನ್ಸ್ ಇಲ್ಲ ಅಷ್ಟೇ ನೋಡೋದಕ್ಕೆ ಸೀನ್ರಿನ. ಪಾಪ ಮಂಗಗಳ ಜೋಳ ಗಿಳ ತಿನ್ಕೊಂಡು ಕೂತಿದ್ದಾವೆ, ಮಳೆಯಲ್ಲಿ ಚಳಿಯಲ್ಲಿ ಜೊತೆಯಲ್ಲಿ. ಸಖ ಚೆನ್ನಾಗಿದೆ ಮಾತ್ರ ಇಲ್ಲಂತೂ. ತಿಂದು ಬಂದು ಒಳ್ಳೆ ಜೋಳ ಗಿಳ ತಿನ್ಕೊಂಡು ಫುಲ್ಲು ಮಿಸ್ಟ್ ಇದೆ. ಒಬ್ಬ ಇಲ್ಲಿ ಸಖತ್ ದೊಡ್ಡ ಬಂಡೆಗಳು, ಸಖತ್. ಇದು ನಿಮಗೆ ಏನಂದರೆ ಈ ಮೋಡ ಇಲ್ಲ ಅಂದರೆ ಸಖತ್ತಾಗಿ ಕಾಣುತ್ತೆ. ಏನು ಗುರು ಇದು, ಮಳೆಗೆ ಬಸ್ಲಿ ಮನೆ ಆಗ್ಬಿಟ್ಟಿದೆ ರೋಡ್ಗಳೆಲ್ಲ.
ಬೇಕುಡ ಒಟ್ಟಿನಲ್ಲಿ ಗಾಡಿ ಓಡ್ಸೋದಕ್ಕೆ ಮಾತ್ರ ಕಾಟ್ಲೆ ಆಗಿದೆ ಗುರು, ಅಷ್ಟೇ ಹೇಳೋದು. ಓಡಿಸಿ ಆರಾಮಾಗಿ ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹೆಣ್ಣೈಕ್ಳುಗಳು ಮಳೆಯಲ್ಲಿ ಸ್ಕೂಟಿಲಿ ಶೋಕಿ ಮಾಡ್ಕೊಂಡು ಹೋಗ್ತಾ ಇದ್ದಾವೆ. ಎಂಜಾಯ್ ಮಾಡ್ರಮ್ಮ. ಕರ್ನಾಟಕಕ್ಕೆ ಬಂದಿದ್ರೆ ಬಸ್ಸು ಫ್ರೀ ಇರೋದು, ಆರಾಮಾಗಿ ಬಸ್ಸಲ್ಲೇ ಒಡ್ಡಾಡ್ಬೋದಿತ್ತು ಹಂಗೆ ಫ್ರೀಯಾಗಿ. ಇನ್ನೊಂದೇನೆಂದರೆ ಯಾವ ಗಾಡಿ ಯಾವ ಪ್ರೈಸಲ್ಲಿ ಏನಿರುತ್ತೆ ಅದಕ್ಕೆ ನಾವು ಯೋಚನೆ ಮಾಡಬೇಕು. ಇವಾಗ ಇದಿಲ್ಲ ಅದಿಲ್ಲ ಹಂಗೆ ಹಿಂಗೆ ಅಂತ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಮುಂಚೆ ಯಾವ ಪ್ರೈಸಿಗೆ ಏನು ಕೊಡ್ತಾರೆ ಅನ್ನೋದು ನೋಡಬೇಕು. ಈಗ ನಮಗೆ ಎಲ್ಲ ಇದೂ ಬೇಕು, ಇನ್ನೂ ಪ್ರೈಸೂ ತುಂಬ ಕಡಿಮೆ ಬೇಕು ಅಂದರೆ ಆಗಲ್ಲ. ಆ ಲೆಕ್ಕಕ್ಕೇ ನಾನು ಹೇಳಿದ್ದು ಗಾಡಿ ಪ್ರೀಮಿಯಮ್ ಆಗಿದೆ, ಪ್ರೈಸ್ ಕಡಿಮೆ ಇದೆ ಅಂತೇಳಿ ಹಂಗಂದ್ಬಿಟ್ಟು ಇವರು ಎಲ್ಲೂ ಕ್ವಾಲಿಟಿ ಕಾಂಪ್ರಮೈಸ್ ಆಗಿಲ್ಲ. ವಾಟ್ ಎವರ್ ಇಟ್ ಈಸ್ ನೆಸಸರಿ ನಿಮಗೆ ರೈಡ್ ಮಾಡೋದಕ್ಕೆ ಮಿನಿಮಮ್ಮು ಅದೆಲ್ಲ ಆ್ಯಡ್ ಮಾಡಿದ್ದಾರೆ ಗಾಡಿಗೆ. ಸೊ ಮೋರ್ ದ್ಯಾನ್ ಇನಫ್ ಅಲ್ವಾ. ಟ್ರ್ಯಾಕ್ಷನ್ ಆನ್ ಆಗೋಯ್ತು ಒಂದ್ಸಲ, ಅಬ್ಸರ್ವ್ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಸೊ ಟ್ರ್ಯಾಕ್ಷನ್ ಎಲ್ಲ ಆನ್ ಆದರೆ ಇಲ್ಲಿ ತೋರಿಸುತ್ತೆ ನಿಮಗೆ ಪೂರ್ತಿಯಾಗಿ. ಏನೇ ಇದ್ದರೂ ಈ ಪಾರ್ಟ್ ಇದೆ ಅಲ್ಲ ಅಲ್ಲಿ ಬಂದೋಗುತ್ತೆ ಡೀಟೇಲು. ಇಮ್ಮೊಬಿಲೈಸರ್ ಇದೆ ಸೆಕ್ಯೂರಿಟಿಗೆ ಅಂತ ಹೇಳಿ. ಸೊ ಗಾಡಿಯಲ್ಲಿ ಯಾರ ಹತ್ರ ಕೀ ಇರುತ್ತೆ ಒರಿಜಿನಲ್ಲು ಅವ್ರು ಮಾತ್ರ ಇದನ್ನ ಅನ್ಲಾಕ್ ಮಾಡೋಕ್ಕಾಗೋದು. ಡ್ಯೂಪ್ಲಿಕೇಟ್ ಕೀ ಮಾಡಿಸೆಲ್ಲ ಎತ್ಕೊಂಡು ಹೋಗೋಲ್ಲ, ಬಿಕಾಸ್ ಆ ಕೀ ಒಳಗಡೆ ಒಂದು ಸಣ್ಣ ಚಿಪ್ ಇರುತ್ತೆ. ಆದ್ರೂ ಈ ಬೈಕಿಂಗ್ ಮಾರ್ಕೆಟ್ ನೋಡಿದ್ರೆ ಏನು ಕಾಂಪಿಟೇಷನ್ ಗುರು, ಸ್ಟ್ರೈಟು ಹಂಗೆ ಒಬ್ರಿಗೊಬ್ರು ಬಾಣ ಬಿಡ್ತಾ ಇರ್ತಾರೆ. ಹೀರೋ ಅವರು ಇವಾಗ ಆರ್ಲೆ ಅವ್ರ ಜೊತೆಗೆ ಇದು ಮಾಡಿ ಬಿಟ್ಟರು ಅಲ್ವಾ 400cc ಗಾಡಿ 440X. ಅವ್ರು ನೋಡಿದ್ರೆ ಹಂಗೆ ಬಿಟ್ಟರು, ಇವ್ರು ನೋಡಿದ್ರೆ ಅವ್ರಿಗೇನೆ ಇನ್ನೂ ಮಕ್ಕರಾಗೋ ಥರ ಬಿಟ್ಟವ್ರೆ. ಇದು ಕಾಂಪಿಟೇಷನ್ಗೆ ಅಂತ ಹೇಳ್ಬಿಟ್ಟು ಬೇರೆ ಬ್ರ್ಯಾಂಡ್ಗಳದ್ದು ಹಂಗೆ ಇರ್ತವೆ. ಇವಾಗ ಆರಿಗೆ ಟಾರ್ಗೆಟ್ ಮಾಡಿರ್ತಾರೆ ಇವರು. ಹಂಗೆ ಒಂದಕ್ಕೊಂದಕ್ಕೆ ಪ್ರಪಂಚನೇ ಹಂಗೆ ಗುರು. ಎಲ್ಲ ಡೊಮೇನ್ಗಳಲ್ಲೂ ಭಾರಿ ಕಾಂಪಿಟೇಷನು. ನಾನು ಮುಂದೆ ನೀನು ಮುಂದೆ, ನಾನು ಮುಂದೆ ನೀನು ಮುಂದೆ. ಸೊ ನಿಮ್ಗೆ ಏನಾರು ತೊಗೊತೀರಾ ಮಾಡ್ತೀರಾ ಅಂತಂದರೆ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇಂಡಿಯಾದಲ್ಲಿ ಇಷ್ಟೆಲ್ಲ ಒಂದು R&D ನಡೀತಾ ಇರೋದು, ಇಷ್ಟೆಲ್ಲ ಮಾಡ್ತಾ ಇರೋದು, ಪಾರ್ಟ್ನರ್ಶಿಪ್ಗಳು ಎಲ್ಲ ನೋಡುವಾಗ ನಮಗೂ ಒಂಥರ ಪ್ರೌಡ್ ಫೀಲಿಂಗು, ಖುಷಿಯಾಗುತ್ತೆ. ಎಷ್ಟೊಂದು ಬ್ರ್ಯಾಂಡ್ ಇದೆ, ಬಟ್ ಪಾರ್ಟ್ನರ್ಶಿಪ್ಸ್ ಇಂಡಿಯಾ ಜೊತೆಗೆ ಇದೆ. TVS, BMW, ಟ್ರೈಯಂಪು ಮತ್ತು ಬಜಾಜು, KTM, ಬಜಾಜು. ಮುಂಚೆ ಕಾವಾಸಾಕಿ ಬಜಾಜ್ ಇತ್ತು, ಇವಾಗಿಲ್ಲ, ಕೈ ತೊಳ್ಕೊಂಡು ಹೋಗ್ಬಿಟ್ರು. ಹಾಗೆಯೇ ಇನ್ಯಾವುದಿದೆ, ಹೀರೋ ಅವ್ರದ್ದು ಹಾರ್ಲೆ ಡೇವಿಡ್ಸನ್ ಇದೆ ಇವಾಗ. ಎಲ್ಲ ನಮ್ಮ ಇಂಡಿಯನ್ ಜೈಂಟ್ಸ್ ಜೊತೆಗೆ ಕೈ ಮಿಲಾಯಿಸಿ ಮಾಡೋದನ್ನ ನೋಡಿದ್ರೆ ರೆಸ್ಪೆಕ್ಟ್. ಇಟ್ ಶುಡ್ ಬಿ ಪ್ರೌಡ್ ಆ್ಯಕ್ಚುಲಿ. ನೋಡಿ ಇಂಥ ಕಡೆ ವೆಟ್ ಸರ್ಫೇಸಲ್ಲೂ ನೀವು ಕಾರ್ನರ್ಸು ಕರ್ವ್ಸ್ ಎಲ್ಲ ಬಂದಾಗ ಗಾಡಿ ಟಿಪ್ಪಿನ್ ಮಾಡಿದ್ರು ಎಲ್ಲರೂ ಚೂರು ಸ್ಲೈಡ್ ಆಗೋದಾಗಲಿ ಏನಿಲ್ಲ, ಗಾಡಿ ಸಖತ್ ಕ್ಲೀನಾಗಿ ಹ್ಯಾಂಡಲ್ ಮಾಡುತ್ತೆ. ಇವಾಗ ನಮ್ಮದು ಬಜಾಜ್ದು ಚಕ್ಕನ್ ಪ್ಲ್ಯಾಂಟ್ ಇದೆ ಅಂತ ಹೇಳಿದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು, ಅಲ್ಲಿ ಗಾಡಿನ ಬಿಟ್ಟು ಆಮೇಲೆ ಇನ್ನೊಂದು ಸ್ವಲ್ಪ ಯಾವ್ದಾರು ಗಾಡಿ ಇದ್ದರೆ ನೋಡಿಕೊಂಡು, ಟ್ರ್ಯಾಕು ಇದೆ ಅದು ರೈಡ್ ಮಾಡಿಕೊಂಡು, ಬಟ್ ಅಲ್ಲಿ ಶೂಟಿಂಗ್ ಮಾಡೋಂಗಿಲ್ವಂತೆ, ಜಸ್ಟು ರೈಡ್ ಮಾಡ್ಬೋದು ಅಂದರು. ಅಲ್ಲಿ ಮಾಡಿ ಮುಗಿಸ್ಕೊಂಡು ಸೀದಾ ಕ್ಯಾಬ್ ಹತ್ತಿ ಮತ್ತೆ ಇವಾಗ ಪುಣೆ ಏರ್ಪೋರ್ಟ್ಗೆ ಹೋಗ್ತೀವಿ ವಾಪಸ್ಸು. ಮುಂಬೈಗೆ ಹೋಗೋಲ್ಲ, ತುಂಬ ದೂರ ಆಯ್ತದು. ಪುಣೆಗೆ ಹೋಗಿ ಪುಣೆಯಿಂದ ಸಂಜೆ 7:30 ಫ್ಲೈಟ್ ಇದೆ ಬೆಂಗಳೂರಿಗೆ. ಫ್ಲೈಟ್ ಹತ್ತು ಕೂತ್ಕೊಂಡ್ಬಿಟ್ರೆ ಸೀದಾ ನಮ್ಮ ಬೆಂಗಳೂರು. ಏನೇ ಹೇಳ್ಗುರು, ನಮ್ಮೂರೇನೆ, ನಮ್ಮೂರಿಗೆ ಹೋಗ್ಬಿಟ್ರೆ ಖುಷಿ. ಸೊ ಸರಿ ಸ್ನೇಹಿತರೆ, ನಮ್ಮ ಒಂದು ರೋಡ್ ಟ್ರಿಪ್ಪು ಆದಂಗಾಯಿತು, ವ್ಲಾಗು ಆದಂಗಾಯಿತು. ನಿಮಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ? ಪೂರ್ತಿ ರಿವ್ಯೂ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ನೀವು ಈ ಗಾಡಿನ ಕನ್ಸಿಡರ್ ಮಾಡ್ತೀರಾ, ವರ್ತ್ ಬೈಯಿಂಗ್ ಅಂತೀರಾ? ಕನ್ಸಿಡರಿಂಗ್ ಎಲ್ಲದನ್ನೂ ನೋಡಬೇಕು ನಾವು, ದುಡ್ಡು, ಫೀಚರ್ಸು ಎಲ್ಲದೂ ಕನ್ಸಿಡರ್ ಮಾಡಿದಾಗ ನಿಮಗೇನು ಅನ್ನಿಸ್ತು ಅಂತ ಅಂದ್ಬಿಟ್ಟು ಹೇಳಿ. ಹಣ ಸ್ವಲ್ಪ ಜಾಗ ಕೊಟ್ಬಿಡಿ ನಮಗೆ ಅಷ್ಟೇ. ಸೊ ಅದನ್ನು ಎಲ್ಲ ತಿಳಿಸಿ ಕೆಳಗಡೆ ಕಮೆಂಟ್ಸಲ್ಲಿ. ಹಾಗೇನೇ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡದ ಹುಡುಗರನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ನಿಲ್ಲಿಸ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್. ಸ್ನೇಹಿತರೆ, ನೀವು ರೈಡ್ ಮಾಡಿ ಬಂದಿದ್ದು ಜಸ್ಟ್ ನೋಡಿದ್ರಿ. ಇವಾಗ ನಿಮ್ಗೆ ಇನ್ನೊಂದು ಏನಂತಂದರೆ ಇಲ್ಲಿ 2 ಗಾಡಿ ಇದೆ ಒಟ್ಟು.
ಒಂದು ನಾವು ಓಡಿಸ್ಕೊಂಡ್ಬಂದು ಸ್ಪೀಡ್ 400, ಇನ್ನೊಂದು ಸ್ಕ್ರಾಂಬ್ಲರ್ 400. ಸೊ ಸ್ಪೀಡ್ 400 ನಾವು ಆಲ್ರೆಡಿ ನೋಡಿದ್ವಿ. ಇದು ಆದರೆ ಬ್ಲೂ ಕಲರ್ ನಿಮಗೆ ತೋರಿಸಿರ್ಲಿಲ್ಲ ನಾನು. ಕ್ಯಾಸ್ಪಿಯನ್ ಬ್ಲೂ ಅಂತ ಹೇಳಿ ಕರೀತಾರೆ ಇದಕ್ಕೆ. ಸಖ ಚೆನ್ನಾಗಿ ಕಾಣುತ್ತೆ. ಈವನ್ ಇದು ಕೂಡ ನನ್ನ ಫಸ್ಟ್ ಫೇವ್ರೇಟು ರೆಡ್ಡು, ಆಮೇಲೆ ಬ್ಲೂ, ಆಮೇಲೆ ಬ್ಲ್ಯಾಕು. ಇದರಲ್ಲಿ ಬಂದರೆ ನಿಮಗೆ ರೆಡ್ಡು ಮತ್ತು ಬ್ಲ್ಯಾಕು ಎರಡು ಸೇಮ್ ಬರುತ್ತೆ ನಿಮಗೆ ಸ್ಕ್ರಾಂಬ್ಲರ್ 400ಅಲ್ಲಿ. ಬಟ್ ಅದನ್ನು ಬಿಟ್ಟರೆ ಇದಕ್ಕೆ ಖಾಕಿ ಗ್ರೀನ್ ಅಂತ ಹೇಳಿ ಕರೀತಾರೆ. ಸೊ ಕೆಲವೊಂದು ಕೀ ಸ್ಪೆಕ್ಸು ಡಿಫ್ರೆನ್ಸಸ್ ಏನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಸ್ಕ್ರಾಂಬ್ಲರ್ಗೆ ಮತ್ತು ಸ್ಪೀಡ್ಗೆ. ಫಸ್ಟ್ ಪಾಯಿಂಟ್ ಏನಂತಂದರೆ ಡಿಸೈನ್ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಟ್ರೈಯಂಪ್ ಅಂತ ಏನು ಕಾಣ್ತಾ ಇದೆ ನಿಮಗೆ, ಇದು ಈ ಥರ ಬರುತ್ತೆ ನಿಮಗೆ. ಇಲ್ಲಿ ಟ್ರೈಯಂಪ್ ಲೋಗೋ ಇಲ್ಲೇ ಇದೆ, ಈ ಥರ ಡಿಸೈನ್ ಬರುತ್ತೆ. ಇದರಲ್ಲಿ ನಿಮಗೆ ಇದು ಬೇರೆ ಥರನೇ ಬಂದುಬಿಡುತ್ತೆ ಡಿಸೈನು. ಇದು USD ಫೋಕ್ಸು 43 mm ಬಿಗ್ ಪಿಸ್ಟನ್ USD ಫೋಕ್ಸು. ಇದು ವೀಲ್ ಟ್ರಾವೆಲ್ ಬಂದುಬಿಟ್ಟು ನಿಮಗೆ 140 mm ಬರುತ್ತೆ, ಹಿಂದೆದು 130 mm ಬರುತ್ತೆ. ಇದು ಫ್ರಂಟು ಸೇಮ್ USD ಫೋಕ್ಸು ಎಂಡ್ಯೂರೆನ್ಸ್ ಅವ್ರದ್ದು. ಬಟ್ ಇದು ವೀಲ್ ಟ್ರಾವೆಲ್ ಬಂದುಬಿಟ್ಟು 150 mm ಬರುತ್ತೆ ಫ್ರಂಟು, ಹಿಂದೆದೂ ಅಷ್ಟೇ 150 mm ಬರುತ್ತೆ. ಗಾಡಿ ನೋಡೋದಕ್ಕೆ ಇದು ಇನ್ನೂ ಆ್ಯಕ್ಚುಲಿ ಹೈಟು ಜಾಸ್ತಿ ಅಂತಲೇ ಅನಿಸುತ್ತೆ. ಆಬ್ವಿಯಸ್ಲಿ ಹೈಟ್ ಜಾಸ್ತಿ ಇರುತ್ತೆ. ಇದ್ರದ್ದು ವೀಲ್ ಬೇಸು ಬಂದು ನಿಮಗೆ 1377 mm ಏನೋ ಬರುತ್ತೆ. ಇದರಲ್ಲಿ ಇನ್ನೂ ಒಂದು 41 mm ಜಾಸ್ತಿ ಬರುತ್ತೆ ನಿಮಗೆ ವೀಲ್ ಬೇಸು. ಸೊ ಓವರ್ ಆಲ್ ಗಾಡಿದು ಲೆಂತ್ ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಿಕಾಸ್ ನಿಮಗೆ ಆಫ್ ರೋಡ್ಗೆ ಹೋಗ್ದಂಗೆ ಹಾಗೇ ನಿಮಗೆ ಸ್ಟೆಬಿಲಿಟಿ ಕೂಡ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅದೇ ಥರ ಡಿಸೈನ್ ಮಾಡಿರ್ತಾರೆ. ಇಲ್ಲಿ ಸ್ವಲ್ಪ ಡಿಸೈನ್ ಎಲ್ಲ ಬೇರೆ ಥರನೇ ಬರುತ್ತೆ. ಸ್ಕ್ರಾಂಬ್ಲರ್ 400X ಅಂತ ಇದೆ. ಇದು ಬ್ರೌನ್ ಕಲರ್ ಸೀಟ್ ಅಂತೂ ಇದು ಇನ್ನೂ ವೈಡ್ ಆಗಿದೆ, ಸಾಕ ಚೆನ್ನಾಗಿ ಅನಿಸ್ತಾ ಇದೆ. ಪ್ಲಸ್ಸಿ ಕೂಡ ಇದೆ. ಯಾವ ಆಕ್ಸೆಸರಿ ಸೀಟ್ ಬೇಕು ಅಂತಲೂ ಅನ್ಸಲ್ಲ, ಅಷ್ಟು ಚೆನ್ನಾಗಿದೆ ಇದು ಸೀಟ್ದು ಪ್ರೀಮಿಯಮ್ನೆಸ್ ಕ್ವಾಲಿಟಿ. ಈ ಕಾಕಿ ಗ್ರೀನ್ ಅಂತೂ ಖದರಾಗಿದೆ, ಸಖತ್ತಾಗಿದೆ ಇವರು. ಸೊ ಹಾಗೇನೆ ಇನ್ನು ಕೆಲವುದು ನಿಮಗೆ ಡಿಫ್ರೆನ್ಸಸ್ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಟ್ರೈಯಂಪ್ ಅಂತ ಕಾಣ್ತಾ ಇರೋದಿರ್ಬೋದು, ಈ ನಕಲ್ ಗಾರ್ಡ್ ಇರ್ಬೋದು, ಹಾಗೆಯೇ ಫ್ರಂಟು ಇಲ್ಲಿ ಏನು ಹೆಡ್ಲೈಟ್ಸಿಗೆ ಕವರ್ ಮಾಡಿದ್ದಾರೆ ಇವೆಲ್ಲದೂ ಸ್ಟಾಕಲ್ಲೇ ಬರುತ್ತೆ. ಬಿಕಾಸ್ ದಿಸ್ ಇಸ್ ಎ ಸ್ಕ್ರಾಂಬ್ಲರ್, ಆಫ್ ರೋಡ್ ಓರಿಯೆಂಟೆಡು. ನೀವು ಆಫ್ ರೋಡ್ ಹೋಗ್ತೀರಾ ಏನಾದರೂ ಅಂತಂದರೆ ಅದಕ್ಕೆ ಯಾವ ಥರ ಬೇಕು ಅದಕ್ಕೆ ಇದು ಮಾಡಿದ್ದಾರೆ. ಆಕ್ಸೆಸರೀಸ್ ನಿಮಗೆ ಫ್ಲೈಯಿಂಗ್ ಮಡ್ಗಾಡಿ ಇದೆಲ್ಲ ಬರುತ್ತೆ, ಅವೆಲ್ಲ ನಾವು ಮೇಲೆ ನೋಡೋಣ. ಅಲ್ಲಿ ಮೇಲ್ಗಡೆ ಟ್ರೈಯಂಪ್ ಇದಿದೆ, ಅಲ್ಲಿ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡೋಣ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಅವೆಲ್ಲದೂ ಸೇಮು, ಅದರಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಟೈರ್ ಸೆಕ್ಷನ್ ಬಂದು ಇದು ನಿಮಗೆ 100 ಮತ್ತು 140 ಬರುತ್ತೆ. ಅದರಲ್ಲಿ ನಿಮಗೆ 110 ಮತ್ತು 150 ಬರುತ್ತೆ. ಫ್ರಂಟ್ ಡಿಸ್ಕು ಇದರಲ್ಲಿ 320 mm ಬರುತ್ತೆ, ಅದರಲ್ಲಿ ಫ್ರಂಟ್ ಡಿಸ್ಕು 300 mm ಬರುತ್ತೆ. ರೇರ್ ಡಿಸ್ಕು ಎರಡು ಸೇಮು. ABS ಇದರಲ್ಲಿ ಎರಡೂ ಸೇಮು. ಅದರಲ್ಲಿ ಆಫ್ ಮಾಡೋಕ್ಕಾಗಲ್ಲ, ಇದರಲ್ಲಿ ಆಫ್ ಮಾಡ್ಕೊಬೋದು. ಬಿಕಾಸ್ ಇಫ್ ಯು ವಾಂಟ್ ಟು ಗೋ ಟು ಆಫ್ ರೋಡ್ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಆ ಥರ ಸೀಟ್ ಹೈಟು ಇದು ಆ್ಯಕ್ಚುಲಿ 835 mm, ಅದು 790 mm. ಸೊ ಇದು ಒಂದು 45 mm ಸೀಟ್ ಹೈಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇನ್ನೊಂದು ಏನಂತಂದರೆ ಎರಡು ಟೈರ್ಸೂ ಡಿಫ್ರೆಂಟು. ಇದರಲ್ಲಿ ಸ್ಪೀಡ್ 400ಅಲ್ಲಿ ಅಪೋಲೋ ಟೈರ್ಸ್ ಬರುತ್ತೆ, ಹಾಗೆಯೇ ಸ್ಕ್ರಾಂಬ್ಲರ್ 400Xಲ್ಲಿ MRF ಟೈರ್ಸ್ ಬರುತ್ತೆ. ಇದು ಡ್ಯುಯಲ್ ಪರ್ಪಸ್ ಟೈರ್ಸು, ರೋಡು ಆಫ್ ರೋಡ್ ಎರಡಕ್ಕೂ ಯೂಸ್ ಮಾಡ್ಬೋದು. ಬಿಗ್ ಥಮ್ಸ್ ಅಪ್ ಫಾರ್ ದ್ಯಾಟ್. ಒಂದ್ಸಲ ಸ್ಕ್ರಾಂಬ್ಲರ್ 400ಅಲ್ಲಿ ಕೂತ್ಬಿಟ್ಟು ಹೈಟ್ ನೋಡೋಣ. ಇದು 835 mm ಅಂತ ಹೇಳಿದೆ, ಅದಕ್ಕಿಂತ 45 mm ಜಾಸ್ತಿ ಅಂತ. ಆಲ್ಮೋಸ್ಟ್ 6 feet ಇದ್ದರೆ ನಿಮಗೆ ತೊಂದರೆ ಇಲ್ಲ, ಕಾಲು ಎಟಕ್ಸುತ್ತೆ. ಬಟ್ ನೀವೇನಾರು ಕುಳ್ಳ ಇದ್ದರೆ ನೋಡಬೇಕು ಹೇಗೆ ಅಂತ. ಬಟ್ ಒನ್ಸ್ ಯು ಆರ್ ಆನ್ ದ ರೈಡ್ ಯು ಡೋಂಟ್ ಹ್ಯಾವ್ ಟು ವರಿ. ಸ್ವಲ್ಪ ಹೆವಿಯರ್ ಅನಿಸುತ್ತೆ, ಬಟ್ ತುಂಬ ಏನು ಡಿಫ್ರೆನ್ಸ್ ಇಲ್ಲ. ಅದು ನಿಮಗೆ ಕರ್ವ್ ವೇಟು 176 kg ಬರುತ್ತೆ, ಇದು 185 kg ಬರುತ್ತೆ, 9 kg ಜಾಸ್ತಿ ಇದು. ಸೊ ಅದು ಇನ್ನೊಂದು ಡಿಫ್ರೆನ್ಸು. ಸೊ ಇವಾಗ ಮೇಲ್ಗಡೆ ಬಂದಿದ್ದೀವಿ, ಇಲ್ಲೇ ಚಕನ್ ಪ್ಲಾಂಟಲ್ಲಿ. ಇಲ್ಲಿ ಸ್ಪೀಡ್ 400 ಮತ್ತು ಸ್ಕ್ರಾಂಬ್ಲರ್ 400X ಎರಡು ನಿಲ್ಲಿಸಿದ್ದಾರೆ ವಿತ್ ಆಕ್ಸೆಸರೀಸು, ಲೋಡೆಡ್ ವಿತ್ ಆಕ್ಸೆಸರೀಸು. ಅದನ್ನ ನೋಡೋಣ. ಫಸ್ಟು ಸ್ಪೀಡ್ ನೋಡೋಣ. ಸ್ಪೀಡು ಆ್ಯಕ್ಚುಲಿ ನಿಮಗೆ ಇಲ್ಲಿ ನೋಡ್ಬೋದು, ಹೆಡ್ಲೈಟ್ ಹತ್ರ ಮುಂದೆ ಗಾರ್ಡ್ ಹಾಕಿದ್ದಾರೆ, ಆಮೇಲೆ ವೈಸರ್ ಆ್ಯಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಬುಲೆಟ್ ಇಂಡಿಕೇಟರ್ಸ್ ಇದೆ, ಇದು ಅಷ್ಟೇ ಸಖ ಚೆನ್ನಾಗಿ ಕಾಣ್ತಾ ಇದೆ. ಆಮೇಲೆ ಕೆಳಗಡೆ ಇಲ್ಲೊಂದು ಕ್ರ್ಯಾಶ್ ಗಾರ್ಡ್ ಬಂದಿದೆ ಇಂಜಿನ್ ಪ್ರೊಟೆಕ್ಷನ್ಗೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಟ್ಯಾಂಕ್ ಗ್ರಿಪ್ಪರ್ಸ್ ಇದೆ, ಸ್ಕ್ರ್ಯಾಚ್ ಆಗಬಾರ್ದಂತ ಟ್ಯಾಂಕ್ ಪ್ಯಾಡ್ ಇದೆ, ಟ್ಯಾಂಕ್ ಬ್ಯಾಗ್ ಇದೆ. ಹಿಂದೆ ಇದು ಆ್ಯಕ್ಚುಲಿ ಟ್ರೈಯಂಪ್ ಅವ್ರದ್ದೇ ಬ್ಯಾಗ್ ಇದೆ, ಸ್ಯಾಡಲ್ ಬ್ಯಾಗು. ಹಾಗೆಯೇ ಟಾಪ್ ಬಾಕ್ಸ್ ಇದೆ. ಇದು ಎಕ್ಸಾಸ್ಟ್ ಕೂಡ ಅಷ್ಟೇ, ಇದನ್ನು ಬೇಕಂದ್ರೂ ನೀವು ಹಾಕಿಸ್ಕೊಬೋದು ಸ್ಪೀಡ್ 400ಗೆ. ಹಿಂದೆ ಕೂಡ ಅಷ್ಟೇ ಬುಲೆಟ್ ಇಂಡಿಕೇಟರ್ಸ್ ಇದೆ, ಇಲ್ಲಿ ನೋಡಿ ಸಹ ಚೆನ್ನಾಗಿ ಕಾಣ್ತಾ ಇದೆ. ಇವೆಲ್ಲದೂ ಬೇಕಂದರೆ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇದಲ್ಲದೆ ಈ ಕಡೆ ನೀವು ನೋಡಿದ್ರೆ ಇಲ್ಲೂ ಒಂದು ಬ್ಯಾಗ್ ಇದೆ. ಸೊ ಲೆಟ್ಸ್ ಗೋ ಟು ಸ್ಕ್ರಾಂಬ್ಲರ್ 400X. ಸ್ಕ್ರಾಂಬ್ಲರ್ 400X ನೋಡಿದ್ರೆ ಇವೆಲ್ಲ ಬೈ ಡಿಫಾಲ್ಟ್ ಬಂದುಬಿಡುತ್ತೆ ಈ ಗಾಡಿಯಲ್ಲಿ. ಬಿಕಾಸ್ ನೀವು ಅದಕ್ಕೆ ಆಲ್ರೆಡಿ ಎಕ್ಸ್ಟ್ರಾ ಪೇ ಮಾಡ್ತಿರ್ತೀರಾ. ಬಟ್ ಈ ಮಡ್ಗಾರ್ಡ್ ಡೆಫಿನೆಟ್ಲಿ ವರ್ತ್ ದ ಲುಕ್, ಸಖತ್ ಚೆನ್ನಾಗಿ ಕಾಣುತ್ತೆ. ಇನ್ನೂ ಒಳ್ಳೆ ಆಫ್ ರೋಡಿಗೆ ಪ್ರಾಪರ್ ಸೆಟ್ ಆಗಿರೋಂಗೆ ಕಾಣುತ್ತೆ. ಇದಕ್ಕೂ ಅಷ್ಟೇ ಇಲ್ಲಿ ಗಾರ್ಡ್ ಇದೆ, ಹಾಗೆಯೇ ಸೀಟ್ಸು ಅಷ್ಟೇ ಸಖತ್ ಇನ್ನೂ ಪ್ರೀಮಿಯಮ್ ಆಗಿ ಕಾಣುತ್ತೆ. ಫಸ್ಟೇ ಪ್ರೀಮಿಯಮ್ ಕಾಣ್ತಿದ್ದು, ಈಗ ಇನ್ನೂ ಚೆನ್ನಾಗಿ ಅನಿಸುತ್ತೆ. ಸ್ಯಾಡಲ್ ಬ್ಯಾಗು, ಟಾಪ್ ಬಾಕ್ಸು, ಬುಲೆಟ್ ಇಂಡಿಕೇಟರ್ಸು, ಟ್ಯಾಂಕ್ ಬ್ಯಾಗು, ವಾಟ್ ನಾಟ್ ಸಾಕಷ್ಟು ಇದೆ ಗುರು. ಸೊ ವೆರಿ ಬ್ಯೂಟಿಫುಲ್ ಲುಕಿಂಗ್ ಮೋಟರ್ ಸೈಕಲ್ಸ್ ಎರಡೂ. ಬ್ಲ್ಯಾಕ್ ಕಲರ್ದು ಸ್ಕ್ರಾಂಬ್ಲರ್ 400X ಇದೆ. ಇದ್ರದ್ದು ಒಂದ್ಸಲ ಎಕ್ಸಾಸ್ಟ್ ನೋಟ್ ಕೇಳೋಣ ಬನ್ನಿ. ಕಮ್ ಕ್ಲೋಸ್ ಬ್ರೋ.